ರಾಜ್ಯದಲ್ಲಿ ಎಸ್ಐಆರ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮಹಾ ವಾರ್ ನಡೀತಾ ಇದೆ. ಒಂದ್ ಕಡೆ ಎಸ್ಐಆರ್ ಅಕ್ರಮ ಅಂತ ಅಬ್ಬರಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಕೂಡ ಅಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಏನೂ ಇಲ್ಲ, ಎಲ್ಲ ಸರಿಯಾದ ರೀತಿಯಲ್ಲಿ ನಡೀತಾ ಇದೆ, ಎಸ್ಐಆರ್ ಏನ್ ಕೇಂದ್ರ ಸರ್ಕಾರ ಏನ್ ಹೇಳಿದೆಯಲ್ಲ ಅದರ ನಿಟ್ಟಿನಲ್ಲಿ ನಡೀತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಬಟ್ ಇಲ್ಲಿ ಯಾವುದು ಸತ್ಯ ಯಾವುದು ನಿಜ, ಎಷ್ಟು ಮಟ್ಟಿಗೆ ಎಸ್ಐಆರ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ರಾಜ್ಯದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಇದೀಗ ರಾಜ್ಯದಲ್ಲಿ ಎಸ್ಐಆರ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಮಹಾವಾರ್. ಎಸ್ಐಆರ್ ಅಕ್ರಮ ಅಬ್ಬರಿಸುತ್ತಿದ್ದಾರೆ ಬಿಜೆಪಿ ನಾಯಕರು. ಆರೋಪಕ್ಕೆ ತಕ್ಕಂತೆ ನಡೀತಾ ಇದೆಯಾ ಬೆಳವಣಿಗೆ? ಆರೋಪಕ್ಕೆ ತಕ್ಕಂತೆ ಬೆಳವಣಿಗೆಗಳು ನಡೀತಾ ಇದ್ದಾವ? ಭೂಪಸಂದ್ರ ವಾರ್ಡ್ ಗ್ಯಾರಂಟಿ ಕಚೇರಿಯಲ್ಲೇ ಎಸ್ಐಆರ್. 50 ಜನರನ್ನ ಒಂದೇ ಕಡೆ ಸೇರಿಸಿ ಎಸ್ಐಆರ್ ಪ್ರಕ್ರಿಯೆ. ಪ್ರೈವೇಟ್ ಏಜೆನ್ಸಿಯ ಮೂಲಕ ಎಸ್ಐಆರ್ ಫಾರ್ಮ್ ಭರ್ತಿ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ನಾಯಕರಿಂದ ಆರೋಪ. ತಪ್ಪೇನಿಲ್ಲ ಅಂತಿದೆ ಕೈಪಡೆ. ತಪ್ಪೇನಿಲ್ವಾ? ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹೀಗೆ ಇರಬೇಕು, ಇದೇ ರೀತಿಯಾದಂಥ ಪ್ರೊಸೆಸ್ ಇರಬೇಕು ಅನ್ನುವಂಥ ಒಂದಿಷ್ಟು ರೂಲ್ಸ್ ಇದೆ. ಬಟ್ ಬಿಜೆಪಿ ಮಾಡ್ತಾ ಇರುವಂಥ ಆರೋಪ, ಗುಂಪಾಗಿ ಸೇರಿಸಿಕೊಂಡು 50 ಜನರ ಗುಂಪಾಗಿ ಅಲ್ಲಿ ಎಸ್ಐಆರ್ ಫಾರ್ಮ್ ಅನ್ನ ಭರ್ತಿ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಆರ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆರೋಪಕ್ಕೆ ತಕ್ಕಂತೆ ನಡೀತಾ ಇದೆ ಬೆಳವಣಿಗೆಗಳು. ಭೂಪಸಂದ್ರ ವಾರ್ಡ್ ಗ್ಯಾರಂಟಿ ಕಚೇರಿಯಲ್ಲೇ ಎಸ್ಐಆರ್ ನಡೀತಾ ಇದೆ. 50 ಜನರನ್ನ ಒಂದೇ ಕಡೆ ಸೇರಿಸಿ ಎಸ್ಐಆರ್ ಪ್ರಕ್ರಿಯೆ. ಮನೆ ಮನೆಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆ ಆಗಬೇಕು. ಬಟ್ ಇಲ್ಲಿ ಗುಂಪಾಗಿ ಕರೆಸಿ ಎಸ್ಐಆರ್ ಮಾಡಲಾಗ್ತಾ ಇದೆ ಅಂತ ಗಮನಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಗುಂಪಾಗಿ ಸೇರಿಸ್ಕೊಂಡು ಮನೆ ಮನೆಗೆ ಹೋಗಿ BLOಗಳು ಮನೆ ಮನೆಗೆ ತೆರಳಿ ಅಲ್ಲಿ ಎಸ್ಐಆರ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಬರಬೇಕು. ಅಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಅಂದ್ರೆ ಅವರ ವಸತಿ ಕಾರ್ಡ್ಗಳಾಗಿರ್ಬೋದು, ಐಡೆಂಟಿ ಕಾರ್ಡ್ ಆಗಿರ್ಬೋದು, ಅವರ ವಸತಿ ಗೃಹ ಎಲ್ಲಿದೆ ಅಲ್ಲಿ ಹೋಗಿ ಇವರು ಮನೆ ಮನೆಗೆ ತೆರಳಿ ಎಸ್ಐಆರ್ ಅನ್ನ ಪ್ರಕ್ರಿಯೆ ಮಾಡಬೇಕು. ಬಟ್ ಇಲ್ಲಿ ಗುಂಪಾಗಿ ಸೇರಿಸ್ಕೊಂಡು ಒಂದು ಕಚೇರಿಯಲ್ಲಿ ಕೂರಿಸ್ಕೊಂಡು ಎಸ್ಐಆರ್ ನಡೀತಾ ಇರೋದು, ಎದರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಅಂದ್ರೆ ಹಿಂಗೆ ಆಗಬೇಕು, ಇದೇ ರೀತಿಯಲ್ಲಿ ಅನ್ನುವಂತ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಬಟ್ ಇಲ್ಲಿ ಗುಂಪಾಗಿ ಕರೆಸಿ ಎಸ್ಐಆರ್ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಸಾಗ್ತಾ ಇದೆ ಹಂಗಾದ್ರೆ ಎಸ್ಐಆರ್? ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯಾ? ಏನು ಅಕ್ರಮ ಇಲ್ದೇನೆ ನಡೀತಾ ಇದೆಯಾ? ಭೂಪಸಂದ್ರ ವಾರ್ಡ್ ನಲ್ಲಿ ಕಚೇರಿಯಲ್ಲಿ ಆಗ್ತಾ ಇದ್ದಂತ ಎಸ್ಐಆರ್. ಮೇಡಮ್ ಎಸ್ಐಆರ್ ಫಾರ್ಮ್ ಇಲ್ಲಿ ಫಿಲ್ ಮಾಡಬಹುದಾ? ಮಾಡಬಹುದಾ? ಇಲ್ಲಿ ಮಾಡಬಹುದಾ ಅಂತ ಕೇಳ್ತಾ ಇದ್ದೀನಿ. ಮಾಡಬಹುದಾ? ಮಾಡಿ 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 ಆಯ್ತು, ಮಾಡಿ ಆಯ್ತು ಮೇಡಮ್. BLOಗಳು ಏನಕ್ಕಿರ ಬಿಡಿ. ಅಲ್ಲಲ್ಲ, ನೀವು ಮಾಡ್ಬೋದು ಅಂತ ಹೇಳಿದ್ರೆ ಬಿಡಿ, ಮಾಡ್ಬೋದು. ಯೋಜನೆಯಿಂದ ನಿಮ್ಗೆ ಆಫೀಸ್ ಮಾಡ್ಕೊಟ್ಟಿರೋದು ಗೌರ್ಮೆಂಟ್ ಆಫೀಸ್. ಇದು ಗೌರ್ಮೆಂಟ್ ಆಫೀಸ್. ಹೌದಾ? ಹೌದು ಹೌದು, ಓಕೆ. ಗ್ಯಾರಂಟಿ ಯೋಜನೆ ಆಫೀಸ್ ಇದು. ಹೌದು ಹೌದು, ಹೇಳಿ. ಅಲ್ಲ ನೀವು ಇಷ್ಟೊಂದು ಫಾರ್ಮ್ ಮಾಡ್ಬೇಕು. ಈಗ ಹೇಳಿ, ಪರವಾಗಿಲ್ಲ, ಹೇಳಿ, ವಿಡಿಯೋದಲ್ಲೇ ಹೇಳಿ. ಗ್ಯಾರಂಟಿ ಯೋಜನೆ ಆಫೀಸ್ ಇದು ಗೌರ್ಮೆಂಟ್ ಆಫೀಸು. ಈ ಆಫೀಸ್ ಅಲ್ಲಿ ಎಸ್ಐಆರ್ ಫಾರ್ಮ್ ಫಿಲ್ ಮಾಡಬಹುದಾ? ಹೌದಲ್ವಾ? ಮಾಡ್ಬೋದಲ್ವಾ? ನಿಮ್ಮ ಗ್ಯಾರಂಟಿ ಇದ್ರಲ್ಲೂ ಮಾಡ್ಬೋದಲ್ವಾ? ಗೌರ್ಮೆಂಟ್ ಆಫೀಸಲ್ಲೂ ಮಾಡ್ಬೋದು. ಮತ್ತೆ AR ಆಫೀಸಲ್ಲೇ ಮಾಡ್ಬೋದಾಗಿತ್ತು, BBMP ಆಫೀಸಲ್ಲಿ ಮಾಡ್ಬೋದಾಗಿತ್ತು. ಆಯ್ತು ಅಲ್ವಾ? ಮಾಡ್ಬೋದಲ್ಲ, ಬಿಡಿ. ಮೇಡಮ್ ಎಸ್ಐಆರ್ ಫಾರ್ಮ್ ಇಲ್ಲಿ ಫಿಲ್ ಮಾಡಬಹುದಾ? ಇಲ್ಲಿ ಮಾಡಬಹುದಾ ಅಂತ ಕೇಳ್ತಾ ಇದ್ದೀನಿ. ಮಾಡಬಹುದಾ? ಮಾಡಿ 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 ಆಯ್ತು, ಮಾಡಿ ಆಯ್ತು ಮೇಡಮ್. BLOಗಳು ಏನಕ್ಕಿರ ಬಿಡಿ. ಅಲ್ಲಲ್ಲ, ನೀವು ಮಾಡ್ಬೋದು ಅಂತ ಹೇಳಿದ್ರೆ ಬಿಡಿ, ಮಾಡ್ಬೋದು. ಯೋಜನೆಯಿಂದ ನಿಮ್ಗೆ ಆಫೀಸ್ ಮಾಡ್ಕೊಟ್ಟಿರೋದು ಗೌರ್ಮೆಂಟ್ ಆಫೀಸ್. ಇದು ಗೌರ್ಮೆಂಟ್ ಆಫೀಸ್. ಹೌದಾ? ಹೌದು.
ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುನಿತಾ ಮಂಜುನಾಥ್ ಹೆಬ್ಬಾಳ ಬಿಜೆಪಿ ನಾಯಕಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್, ಇದು ಒಂದು ಭೂಪಸಂದ್ರ ಕಚೇರಿಯಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಕೇಳಿದ್ರೆ ಅಲ್ಲಿ ಇರುವಂತಹ ಅಧಿಕಾರಿಗಳು ಹೇಳ್ತಾರೆ ಮಾಡ್ಬೋದು, ಅದರಲ್ಲೇನು ತಪ್ಪಿದೆ ಅಂತ. ಅಂದ್ರೆ SIR ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತ? ಮೇಡಮ್ ನಮ್ದೊಂದು ಅಬ್ಜೆಕ್ಷನ್ ಇದೆ ಒಂದೇ, ಯಾಕೆಂದ್ರೆ ಕಳೆದ ಎಲ್ಲಾ ಸಭೆಗಳಲ್ಲೂ ಕೂಡ ಹೇಳಿದ್ರು SIR ನ ಎಲ್ಲಂದ್ರೆ ಅಲ್ಲಿ ಮಾಡುವ ಹಾಗಿಲ್ಲ ಅಂತ. ಅದರಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಮಾಡಬಾರ್ದು ಅನ್ನುವಂಥದ್ದು ನಮ್ಗೆಲ್ಲರೂ ಗೊತ್ತಿರುವಂತಹ ಒಂದು ಕಾಮನ್ ಸೆನ್ಸ್. ಸೊ ನಿನ್ನೆ ನಮ್ಮಲ್ಲಿ ಏನಾಗಿದೆ, ಭೂಪಸಂದ್ರವಾಡಲ್ಲಿ ಗ್ಯಾರಂಟಿ ಯೋಜನೆಗಳ ಒಂದು ಸಮಿತಿ ಒಂದು ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷೆ ಕುತ್ಕೊಂಡು ಸಾಮೂಹಿಕವಾಗಿ ಎಲ್ಲರನ್ನು ಕರ್ಕೊಂಡ್ ಬಂದು, ಕೆಲವರು ಪ್ರೈವೇಟ್ ಏಜೆನ್ಸಿಯವರು ಮತ್ತೆ ವಾಲಂಟಿಯರ್ಸ್ ಅಂತ ಹೇಳಿದ್ರು, ಅವ್ರು ಕರ್ಕೊಂಡ್ ಬಂದು ಫಾರ್ಮ್ಸ್ ಭರ್ತಿ ಮಾಡೋದು SIR ಪ್ರಕ್ರಿಯೆ ನಡೀತಾ ಇತ್ತು. ಹಾಗಾಗಿ ಅದು ತಪ್ಪು ಅಲ್ವಾ? ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ. ಹಾಗಾಗಿ ಅದನ್ನ ಪಾಲಿಸ್ಬೇಕು ಅಂತ ಹೋಗಿ ನಮ್ಮ ಪಕ್ಷದ ಕೆಲವರು ಹೋಗಿ ಕೇಳಿದ್ದಾರೆ. ಕೇಳಿದಕ್ಕೆ ಅವರ ರಿಯಾಕ್ಷನ್ ನೋಡ್ಬೋದು ನೀವು. ಅದ್ರಲ್ಲಿ ಹೇಳ್ತಾರೆ SIR ನ ನಾವ್ ಎಲ್ಲಿ ಬೇಕಾದ್ರೂ ಅಲ್ಲಿ ಮಾಡ್ಬೋದು, ಮತ್ತೆ ಸರ್ಕಾರ ಮಾಡುವಂತ ಕೆಲ್ಸನ ನಾವು ಮಾಡ್ತಿದೀವಿ ಅಂತಾರೆ. ಹಾಗಾದ್ರೆ ಸರ್ಕಾರ ಮಾಡುವಂತ ಎಲ್ಲಾ ಕೆಲಸಗಳನ್ನ ಎಲ್ಲಾರು ಮಾಡಬಹುದಾ ಅನ್ನುವಂಥದ್ದಷ್ಟೇ ನಮ್ದು ಪ್ರಶ್ನೆ. ಅದೇ, ಈಗ ಒಂದು ರೂಲ್ಸ್ ಇದೆ, SIR ಹಾಕ್ಬೇಕು ಅಂತ ಅಂದ್ರೆ ಇದೇ ರೀತಿಯಾಗಿ ಮನೆಗೆ ತೆರಳಬೇಕು, BLOಗಳು ಮನೆಗೆ ತೆರಳಬೇಕು, ಅಲ್ಲಿ ನಿಜವಾಗ್ಲೂ ಅವರಲ್ಲಿ ನಿವಾಸಿಗಳಾಗಿದ್ದಾರಾ ಏನು ಗಮನಿಸಬೇಕಾಗುತ್ತೆ. SIR ಮಾಡ್ತಾ ಇರೋ ಉದ್ದೇಶನೇ ಅದಲ್ವಾ? ಅಕ್ರಮವಾಗಿ ಯಾರಿದ್ದಾರೆ ದೇಶದಲ್ಲಿ ಅವ್ರನ್ನ ಇಲ್ಲಿ ದೇಶ ಬಿಟ್ಟು ಹೊರಗೆ ಹಾಕ್ಬೇಕು, ಅವ್ರು SIR ದಲ್ಲಿ ಅವರು ಜಾಯಿನ್ ಆಗೋಂಗಿಲ್ಲ ಅಂತ. ಬಟ್ ಇಲ್ಲಿ ಆಗ್ತಾ ಇರೋದು ಏನು ಅಂತ, ಸಾಮೂಹಿಕವಾಗಿ ಕರೆಸಿ ಯಾರೋ ಏನೋ ಒಂದು ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಕೊಟ್ಬಿಟ್ರೆ ಅದನ್ನ ಇವ್ರು ನಿಜ ಅನ್ಕೊಂಡು ಫಿಲ್ ಮಾಡ್ಬಿಡ್ತಾರಾ ಅಂತ. ಮೇಡಮ್ ನಮ್ಮ ಆಕ್ಷೇಪನೂ ಕೂಡ ಅದೇ ಆಗಿತ್ತು. ಎಲ್ಲದರಲ್ಲೂ ಕೂಡ ಯಾವುದೇ ಪಕ್ಷ ಇರಲಿ, ಅದು ಯಾವುದೇ ಕಾಂಗ್ರೆಸ್ ಇರಲಿ, ಬಿಜೆಪಿಯಲ್ಲಿ, JDS ಇರಲಿ, ಯಾರೇ ಇರಲಿ, ಪಾರದರ್ಶಕವಾದಂತಹ SIR ನ ನಾವು ಭರ್ತಿ ಮಾಡಬೇಕು. ಈಗ ಮನೆಗೆ ಇಲ್ಲ ಅಂದಾಗ ಮನೆಗೂ ಹೋದಾಗ ನಮ್ಗೆ ಅವ್ರು ಇದಾರ ಅಥವಾ ಬೇರೆ ಕಡೆ ಶಿಫ್ಟ್ ಆಗಿದಾರ ಅನ್ನುವಂಥದ್ದು. ಮೊನ್ನೆ ನಮ್ಮ ಭೂಪಸಂದ್ರದಲ್ಲಿ ನಡೆದಿರುವಂತ ಒಂದ್ ಸಂಗತಿನ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ. ಅವರು ಶಿವಾಜಿನಗರ ಏನೋ ಶಿಫ್ಟ್ ಆಗಿದಾರಂತೆ, ನಮ್ಗೆ ಇದು ಫಾರ್ಮ್ ಕೊಡಿ ಅಂತ. ಮನೆ ಶಿಫ್ಟ್ ಆದ್ಮೇಲೆ ನೀವು ಅಲ್ಲಿ ಮಾಡಿಸ್ಕೊಬೇಕು ಅಂದ್ರೆ ಇಲ್ಲ ನಾವ್ ಇಲ್ಲಿ ಕೊಡಿ ಅನ್ನುವಂತ ಜೋರಾಗಿ ನಮ್ಮ ಹತ್ರ ಅವರು ಬ್ಯಾಕ್ ಆನ್ಸರ್ ಕೊಡುವಂತದ್ದು ಆಯ್ತು. ಹಂಗಾಗಿ ನಮ್ಮ ರಿಕ್ವೆಸ್ಟ್ ಇಷ್ಟೇ, ದಯಮಾಡಿ ಇದರಲ್ಲಿ ಪಾರದರ್ಶಕತೆಯನ್ನ ತಗೊಂಬನ್ನಿ, ಮನೆಗೂ ಹೋಗಿ ಅಲ್ಲೇ ಕೂತ್ಕೊಂಡು ಏನು ಕಾನೂನು ಇದೆ, ಏನು ನಿಯಮಗಳಿದೆ ಅದ್ರ ಪ್ರಕಾರ ಮಾಡಿ. ಮತ್ತೆ ಸರ್ಕಾರದ ಕಚೇರಿಗಳಲ್ಲಿ ಯಾರು ಕೂಡ ಮಾಡಂಗಿಲ್ಲ. ಹಾಗೆ ಮಾಡಂಗಿದ್ರೆ ನಾವು GB ಆಫೀಸಲ್ಲೇ ಕುತ್ಕೊಂಡು ಮಾಡ್ಬಿಡ್ಬೋದು, ಎಲ್ಲಂದ್ರೆ ಅಲ್ಲಿ ಮಾಡ್ಬಿಡ್ಬೋದಲ್ವಾ? ನೀವು ಸಹಾಯ ಮಾಡ್ಬೇಕು ಅಂದ್ರೆ ನಿಮ್ಮ ಸ್ವಂತ ಕಚೇರಿಗಳಲ್ಲಿ ವಾಲಂಟಿಯರ್ಸ್ ಇಟ್ಕೊಳ್ಳಿ, ಅಥವಾ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಕೊಡಿ ಅನ್ನುವಂತಹ ಒಂದು ಮನವಿ ಮಾಡಿದ್ವಿ. ಇದೀಗ ಇದು ಸರ್ಕಾರಕ್ಕೆ ಗಮನಕ್ಕಿದೆಯಾ ಅಂತ ಅನಿಸ್ತಿದ್ಯಾ ಅಥವಾ ಹೆಂಗೆ? ಮೇಡಮ್, ಈಗ ನಾವೆಲ್ಲಾ ಕಡೆ ನೋಡಿದೀವಿ. ಈಗ ಮೊನ್ನೆ ರಾಮನಗರದಲ್ಲಿ ಯಾವ ರೀತಿಯ ಒಂದು ಸಾಮೂಹಿಕವಾದಂತಹ SIR ಫಾರ್ಮ್ಸ್ ಕೊಡುವಂತದ್ದಾಗಿದೆ, ಮತ್ತೆ ಎಲ್ಲಾ ಕಡೆನೂ ಯಾವ ರೀತಿ SIR ನ ದುರುಪಯೋಗ ಪಡಿಸ್ಕೊಂಡಿದೆ ಅನ್ನುವಂಥದ್ದು ಕಾಂಗ್ರೆಸ್ ನಮ್ಮೆಲ್ಲರ ಮುಂದೆ ಕಾಣ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮ NDA ಸರ್ಕಾರ, BJP ಇರ್ಬೋದು, JDS ಇರ್ಬೋದು, ಎಲ್ಲ ನಮ್ಮ ರಾಷ್ಟ್ರ ನಾಯಕರು ಮತ್ತೆ ರಾಜ್ಯ ನಾಯಕರು ಎಲ್ಲರೂ ಕೂಡ ಸಂಬಂಧಪಟ್ಟಂತಹ ಚುನಾವಣೆಗೆ ಇದ್ರ ಬಗ್ಗೆ ದೂರನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ಏನ್ ಇಲ್ಲಿ ತನಕ ಮಾಡಿದರೆ ಅದೆಲ್ಲವೂ ಕೂಡ ತಪ್ಪಿದೆ. ಹಾಗಾಗಿ ಅದನ್ನೆಲ್ಲಾನು ಕೂಡ ನೀವು ಕ್ಯಾನ್ಸಲ್ ಮಾಡಿ ಮತ್ತೆ ಇದನ್ನ ಮಾಡಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಬಟ್ ಆದ್ರೂ ಕೂಡ ಇದೊಂಥರ ಕಣ್ ಮುಂದೆ ಕಾಣ್ತಿದೆ, ಬಟ್ ಯಾರು ಕೂಡ ಕ್ವೆಶ್ಚನ್ ಮಾಡಕ್ಕೆ ಆಗ್ತಿಲ್ಲ. ಈಗ ವಿರೋಧ ಪಕ್ಷ ಇದಕ್ಕೆ ಪ್ರಶ್ನೆ ಮಾಡಕ್ಕೆ ಅಂತ ನಿಂತ್ರೆ, ವಿರೋಧ ಪಕ್ಷ ಅಂತ ಬಿಜೆಪಿಯ ನಿಲುವೇನು ಮೇಡಮ್ ಇದರಲ್ಲಿ? ಏನಂದ್ರೆ ಯಾವ ರೀತಿಯಾಗಿ ಹೋರಾಟ ಮಾಡ್ಬೋದು ಅಂತ? ಇಲ್ಲ ಬರೀ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷದ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಇರ್ಬೋದು, ನಮ್ಮ ಎಲ್ಲಾ ನಾಯಕರುಗಳು ಇರ್ಬೋದು. ನಾವು ಯಾವುದೇ ಕಾರಣಕ್ಕೂ SIR ನ ಯಾರು ಕೂಡ ದುರುಪಯೋಗ ಪಡಿಸ್ಕೊಂಬಾರ್ದು, ನಮ್ಮನ್ನು ಸೇರಿಸಿ, ಅಂದ್ರೆ ಬಿಜೆಪಿಯವರು ಸೇರಿಸಿ ಎಲ್ಲರೂ ಕೂಡ ಮನೆಗೆ ಹೋಗಿ ಪಾರದರ್ಶಕತೆಯಿಂದ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಇದರಲ್ಲಿ ಯಾವುದೇ ರೀತಿಯ ಒಂದು ಅನ್ಯಾಯ ಆಗಬಾರ್ದು, ಯಾವುದೇ ನಿಯಮಗಳನ್ನ ಗಾಳಿಗೆ ತೂರಬಾರ್ದು ಅನ್ನುವಂತಹ ನಿಲುವನ್ನ ಬಿಜೆಪಿ ಸ್ಪಷ್ಟಪಡಿಸಿದೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಅಶ್ವವೇಗ ಜೊತೆ ಮಾತನಾಡಿದಕ್ಕೆ. ಥ್ಯಾಂಕ್ ಯು.